ನಮಸ್ತೆ ಅಣ್ತಮಾಸ್ ಆ್ಯಂಡ್ ಅಕ್ತಂಗೀಸ್. ಇವತ್ತು ನಾವು ಮತ್ತು ನಮ್ಮ ಏರಿಯಾ ಸಹೋದರರೆಲ್ಲ ಸೇರಿಬಿಟ್ಟು ಸೊರಬ ತಾಲೂಕು ಕೆಲವಳ್ಳಿ ಹೋಗ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತೇನಪ್ಪ ಅಂದರೆ ಹೋರಿ ಬೆದರಿಸುವ ಸ್ಪರ್ಧೆ ನಡೀತಾ ಇದೆ. ಇವಾಗ ನಾವು ಬಿಡ್ತಾ ಇರೋದು ರಾಣೆಬೆನ್ನೂರಿಂದ. ಬನ್ನಿ ಹೋಗೋಣ, ಅಲ್ಲಿ ಹೋಗ್ತಾವೆ. ನೆಕ್ಸ್ಟ್ ಏನಪ್ಪ ನಿಮಗೆ ಸಿಗ್ತೇನೆ. ಏನು ಹೇಳ್ತೀರಪ್ಪ ನೀವು? ಹಬ್ಬಕ್ಕೆ ಬರೋಣ, ಮಸ್ತ್ ಹಬ್ಬ ಮಾಡಲ್ರಿ. ಬರ್ರಿ ಹೋಗೋಣ. ಮತ್ತು ವಿಡಿಯೋದೊಳಗೆ ನಿಜವಾಗ್ಲು ನೀವೆಲ್ಲರೂ ಸೈಕ್ ಆಗ್ತೀರಿ. ನಮ್ಮ ಹುಡುಗರು ಹೇಳೋದು ಅದ ಹಬ್ಬನ ಏನಪ್ಪ ಅಂದ್ರೆ ರೆಕಾರ್ಡ್ ಮಾಡೋಕ್ಕಾಗಿ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ಫುಲ್ ಜೋಶಾಗದಾರ ನೋಡ್ರಿ. ಎಲ್ರು ಬರ್ರಿ, ಇವತ್ತ ಜೂನಿಯರ್ ಕರ್ಜಗಿ ಪವರ್ ಮತ್ತು ವಾಸನ ಹೈ ಸ್ಪೀಡ್ ರಾಕೆಟ್ ಬ್ರಹ್ಮನ್ ಹಾಕ್ಯಾರ. ಎಲ್ರು ಗಿಚ್ ಹಬ್ಬ ಮಾಡೋಣ ಬರ್ರಿ. ಜೈ ಹೋರಿ ಹಬ್ಬ. ಗಿಡದಾಗಿರ್ತಾವ ಅಕ್ಕಿ, ನಮ್ಮ ಹೋರಿ ಹಬ್ಬ ಬೆಂಕಿ. ನೋಡ್ತಾ ಇದ್ರಿ, ಫುಲ್ ಗಾಡಿ ಆ ಕಡೆ ಈ ಕಡೆ ಫುಲ್ ತುಂಬ್ಯಾವು. ಇದ ನಮ್ಮ ಸೈಡ್ನಲ್ಲಿ ನಡೆಯೋ ಹೋರಿ ಹಬ್ಬದ ಸ್ಪೆಷಾಲಿಟಿ ಅಂದ್ರೆ ಹಿಂಗ ಗತ್ತು ಒಳಗ ಗಮ್ಮತ್ ಅಂತಾರ. ಯಾ MLA MP ಬಂದಾನಂದ್ರು ಕುಡುಮಲ ಹಬ್ಬ ಅಂದ್ರೆ ಹಿಂಗ ಬಯಲ್ ಸೀಮೆ ಜಾತ್ರೆ ಇದೆ. ಹೌದೌದು, ಒಮ್ಮೆರ ಬಂದ್ ನೋಡ್ರಿ ಸಾಯರೊಳಗ ಜೋಗತ್ ಗುಂಡಿ ನೋಡ್ಬೇಡ್ರಿ, ಹೋರಿ ಹಬ್ಬ ನೋಡ್ರಿ. ಹೋರಿ ಹಬ್ಬ ಅಣ್ತಮಾಸ್ ಆ್ಯಂಡ್ ಅಕ್ತಂಗೀಸ್. ಇವಾಗ ನಾ ಏನು ನಿಮಗೆ ಎದುರಿಗೆ ತೋರಿಸ್ತಾ ಇದ್ದೇನಲ್ಲ, ಇದು ಹೈ ಸ್ಪೀಡ್ ಕ್ರಾಂತಿವೀರ ಅಂತೆ. ಬನ್ನಿ ಆ ಹೋರಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬೇಸಿಕ್ ಆಗಿ. ಬ್ರೋ, ಯಾವ ಊರಿಂದ ಇದು? ಶಿಕಾರಿಪುರನಾ? ಇದು ಹಬ್ಬ ತುಂಬ ಮಾಡಿದೆಯಾ? ಇದು ಮಾಡೈತಿ ಅಷ್ಟೇನಲ್ಲ, ಕಣಕ ಭಾಳ ಹಳೇದೈತಿ. ಎಲ್ಲ ಬಿಟ್ರೆ ಹೆಂಗ ಸಿಂಗಲ್ ಬಿಡ್ತೀರಾ ಜೋಡಿಯಾಗಿ ಬಿಡ್ತೀರಾ? ಸಿಂಗಲ್. ಯಾವ್ದಿದ? ಹೈ ಸ್ಪೀಡ್ ರಾಜ. ನಂಬರ್ 1 ಹೈ ಸ್ಪೀಡ್ ಇದು ಅಣ್ಣ, ಶಿಕಾರಿಪುರದ ನಂಬರ್ 1 ಹೈ ಸ್ಪೀಡ್. ಎಲ್ಲಿ ಹೋದ್ರು ಬಂಪರ್. ಅಭಿಮಾನಿಗಳ ಅಪೇಕ್ಷೆ ಮೀರಕ್ಕೆ ಹೊರಿ ಇವತ್ತು. ಹೌದಾ? ಬರ್ರಿ ನೋಡೋಣ ವೀಕ್ಷಕರು. ಏನಪ್ಪ ಅಂದ್ರ ಇವತ್ತು ನಾವೆಲ್ಲರೂ ಈ ಹಬ್ಬದ ಒಳಗ ಇವೆಲ್ಲ ಹೋರಿದು ಏನಪ್ಪ ಅಂದ್ರೆ ನೋಡೋಣ ಟೋಟಲ್ ಇವೇನ್ ಸ್ಪೀಡ್ ಓಡ್ತಾವೋ, ಯಾವ ಹೋರಿ ಪಂಟ್ರ ಕೈಯಾಗ ಸಿಕ್ಕಂತತಿ, ಯಾವ ಹೋರಿ ಪಂಟ್ರ ಕೈಯಾಗ ಸಿಗಲ್ಲ, ಎಲ್ಲ ನೋಡೋಣ ಈ ವಿಡಿಯೋದಾಗ. ಹೋರಿ ಸ್ಪೆಷಾಲಿಟಿ ಏನಣ್ಣ? ಕರ್ನಾಟಕದ ಅತಿ ಹೆಚ್ಚು ಜನ ಗಳಿಸಿರಂತ ಹೋರಿದು. ನಾನು ಅದ್ರ ಮಕ್ಕಳ ಸಡ್ ಹೊಡೆದು ಹೋರಿ ಬಿಡ್ತಾವೆ. ಹೌದಾ? ಹಂಗಂತ ಇದ್ರ ಹಿಸ್ಟ್ರಿ ಒಳಗೆ ಇದುವರೆಗೆ ಯಾರಿಗೂ ಸಿಕ್ಕಿಲ್ಲ ಇದು, ಯಾವ ಪಂಟ್ರ ಕೈಯಾಗ ದಾಖಲೆ ಇಲ್ಲ ಅಣ್ಣ. ಹೌದಾ? ಒಬ್ಬರಿಗೆ ಕೊಟ್ಟ ದಾಖಲೆ ಇಲ್ಲ. ಹೈ ಸ್ಪೀಡ್ ಅಂತ ಹುಟ್ಟಿದ್ದೆ ಇದರಿಂದ ಅಣ್ಣ. ಓ, ಹೋರಿ ನಂಬರ್ 107. 107 ಹೈ ಸ್ಪೀಡ್ ಕ್ರಾಂತಿವೀರ. ನೋಡಿ ಇಲ್ಲಿ ಹಾಕಿದ ಟ್ಯಾಗ್. ಬಟ್ ಏನಪ್ಪ ಅಂದ್ರೆ PP ಇಲ್ಲ, ಅದೇ ಬೇಜಾರು. ನೋಡೋಣ ಸ್ಪೀಡ್ ಮಾತ್ರ. ನಾವೇನು ಇವಾಗ ಎದುರಿಗೆ ನೋಡ್ತಾ ಇದ್ರಲ್ಲ, ಇದೇ ವಾಸನ್ ಬ್ರಹ್ಮ ಅಂತ. ಒಂದು 50 ಹಬ್ಬ ಮಾಡಿದೆ ಅಂತ. ಇದುವರೆಗೆ ಇದನ್ನ ಹಿಡ್ದಿದ್ ಪಂಟ್ರೆ ಯಾರು ಇಲ್ಲ ಅಂತೆ. ನೋಡೋಣ ಈ ಹಬ್ಬದಾಗಾದ್ರೆ ಯಾರು ಹಿಡಿದು ಹೋಗಿತಾರ ಇದನ್ನ ನೋಡೋಣ. ಯಾಕಂದ್ರೆ ಚಾನ್ಸೇ ಇಲ್ಲ ಅಂತ ಅಭಿಮಾನಿಗಳು ಹೇಳೋದು. ಬಟ್ ಹಂಗಂತ ಬರ್ರಿ ನೋಡ್ರಿ 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 ನೋಡ್ರಿ. ನಮಸ್ತೆ ನಮಸ್ತೆ ಅಣ್ಣ, ಇದ್ಯಾವ್ದು ಹೋರಿ? ಕರ್ಜಗಿ ಜೂನಿಯರ್ ಪವರ್ ಅಂತ ಅಣ್ಣ. ಕರ್ಜಗಿ ಜೂನಿಯರ್ ಪವರ್. ಏನಪ್ಪ ಇದು ಎಷ್ಟು ವರ್ಷದಿಂದ ಹಬ್ಬ ಆಡ್ತೈತೆ ಅಣ್ಣ? ಇದೆ ತಮಿಳ್ನಾಡಿನ ನೋಡೋಣ. ಈ ವರ್ಷ ಇಲ್ಲಿ ನಮ್ ಕರ್ಜಿಗೆ ತಗೊಂಬಂದವಣ. ಜೂನಿಯರ್ ಪವರ್ ಅಂತೇಳಿ ಇದು ಮಾಡ್ಯವಣ. ಇದ್ರದ ಹೋರಿ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ PP ಕಟ್ತಾರಂತ ಇದಕ್ಕೆ. ಈಗ ಆಲ್ರೆಡಿ ನಾ ಈಗ ತೋರ್ಸಿರೋ 2 ಹೋರಿ ಇನ್ನೂ PP ಕಟ್ಟಲ್ಲ ಅಂತ. ಬಟ್ ಈ ಹೋರಿಗೆ PP ಕಟ್ತಾರ. ಆದ್ರೂ ಏನಪ್ಪಾ ಅಂದ್ರ ಶೆಡ್ ಹೊಡಿತಾ ಇದಾರ. ಏನಪ್ಪಾ ಅಂದ್ರೆ ಹೋರಿ ಕಡೆ ಬಾಯ್ಸ್ ಯಾರೇ ಆಗಿರ್ಲಿ ನಮ್ಮ ಹೊರಿ ಹಿಡಿದು ತೋರ್ಸ್ರಿ ಅಂತಂದು ನೋಡೋಣ. ಫಸ್ಟ್ ಹಬ್ಬ ಅಂತ ನಮ್ಮ ಕರ್ನಾಟಕದಾಗ. ಯಾಕಂದ್ರೆ ತಮಿಳ್ನಾಡಿಂದ ಬಂದೈತಿ. ನಿಮಗೆ ಗೊತ್ತಿತ್ತಂಗೆ ತಮಿಳ್ನಾಡು ಜಲ್ಲಿಕಟ್ಟಿ ಭಾಳ ಫೇಮಸ್. ಹೋರಿ ಹಬ್ಬ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ತಮಿಳ್ನಾಡು. ಬರ್ರಿ ನೋಡೋಣ ಇದ್ರದ್ದು ಗತ್ತು ಗಮ್ಮತ್ತು ಇವತ್ತು ಹೆಂಗೆ ನಡೀತೈತೆ ಆಕಾಡ್ದಾಗ ಅನ್ನೋದನ್ನ ನಾವು ಎದುರೀಗ ವಿಡಿಯೋದಾಗ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ರಿ ನೋಡ್ರಿ ವಿಡಿಯೋ ನೋಡ್ರಿ. ಹೋರಿ ಹಬ್ಬ ಎಷ್ಟು ಕ್ರೇಜ್ ಅದ ಅಂದ್ರೆ ನಮ್ಮ ಹಾವೇರಿ ಡಿಸ್ಟಿಕ್ ಗದಗ ಡಿಸ್ಟಿಕ್ ಇದು ನೋಡ್ಬೋದು ನೀವು. ಆಲ್ರೆಡಿ ಏನಪ್ಪಾ ಅಂದ್ರೆ ಕೊಂಬ್ ಎತ್ಕೊಂಡ ಐತಿ ಹಾಕಿ ನನ್ನ ಎದುರಿಗೆ ನನ್ನ ಹೊಟ್ಟಿಗೆ ಚುಚ್ಚಂಗ ಐತಿ. ಆಲ್ರೆಡಿ ನಾನು ನಿಮ್ಗೆ 3 ಹೋರಿ ಬಗ್ಗೆ ತೋರಿಸಿದ್ದೀನಿ. ಬಟ್ ಹಂಗಂತ ಈ ಆಕಾರದೊಳಗೆ ಇವತ್ತು ರನ್ನಿಂಗ್ ರೇಸಿಗೆ ಬಂದಿರೋದು ಬರೇ 3 ಹೋರಿ ಅಲ್ಲ, 300 ಹೋರಿ. ಇನ್ನೂ ಏನಪ್ಪಾ ಅಂದ್ರೆ ಬೇರೆ ಬೇರೆ ಹೋರಿಗಳು ಇರ್ತಾವೆ. ನಿಮಗೆ ಗೊತ್ತು ಏನಪ್ಪಾ ಅಂದ್ರೆ ನಮ್ಮ ಕ್ರಿಕೆಟ್ ಟೀಮ್ನಲ್ಲಿ ಆಸ್ಟ್ರೇಲಿಯಾ ಸ್ಟ್ರಾಂಗೇ ಇರ್ಬೋದು, ಇಂಡಿಯಾ ಟೀಮೇ ಸ್ಟ್ರಾಂಗ್ ಇರ್ಬೋದು. ಹಂಗಂತ ಒಂದು ಟೈಮ್ ಏನಪ್ಪ ಅಂದ್ರೆ ಚಮಕ್ ಕೊಡೋ ಟೀಮ್ಗಳು ಇರ್ತವೆ. ಹಂಗೆ ಏನಪ್ಪಾ ಅಂದ್ರೆ ಅವಕ್ಕದು ಫಸ್ಟ್ ಟೈಮ್ ಏನಪ್ಪಾ ಅಂದ್ರೆ ಹಬ್ಬ ಆಗಿರುತ್ತೆ. ಈ ಟೈಮ್ ಅಂದ್ರೆ ಈ ವರ್ಷದಲ್ಲಿ ಯಾವುದೋ ಒಂದು ಹೋರಿ ಚಮಕ್ ಕೊಟ್ಟು ಫಸ್ಟ್ ಪ್ರೈಸ್ ಗೆಲ್ಬಹುದು. ಅಣ್ಣ ಯಾವ್ದಣ್ಣ ಇದು ಹೋರಿ? ರಾಕ್ಷಸ ಅಂತ. ಕತ್ತಲೆ ಸಾಮ್ರಾಜ್ಯದ ಅಧಿಪತಿನ ಹೇಗೆ? ಅಧಿಪತಿ ಏನಿಲ್ಲ, ರಾಕ್ಷಸ. ಓ ಹೌದಾ? ನೋಡಿ ಬೋರ್ಡ್ ಹಾಕಿದ್ದಾರೆ, ಕೋಡಿಹಳ್ಳಿ ರಾಕ್ಷಸ ಅಂತೆ. ಕತ್ತಲೆ ಸಾಮ್ರಾಜ್ಯದ ಕೋಡಿಹಳ್ಳಿ ರಾಕ್ಷಸ ಅಂತ. ಇದು ಮುಟ್ಟಿದರೆ ಮರಣ. ಓ ಗತ್ತು ಗಮ್ಮತ್ತು ಮಾತೊಳಗೆ ಐತೆ. ಒಳ ಹೋದ್ಮೇಲೆ ಗೊತ್ತಾಗ್ತೈತಿ. ನೀವೇ ನೋಡಿ ಚಾನಲ್ ಇಲ್ಲಿ ಎಲ್ಲ ತೋರಿಸ್ತಾರೆ. ನಾವು ಹೋರಿ ಬಗ್ಗೆ ನಾವು ಹೇಳ್ಕೊಳಲ್ಲ. ಎಷ್ಟು ವರ್ಷ ಆಯ್ತಣ್ಣ ಊರಿಗೆ?
3 ವರ್ಷ ಆಯ್ತು ನಾವು 3 ವರ್ಷ? ತಗೊಂಡ್ಬಂದು ಆಂಧ್ರದಿಂದ ತಂದಿದ್ದು. ಆಂಧ್ರನಾ? ಮುಂಚೆ Okay. ಪುಣೆದಲ್ಲಿ ಡಾಕ್ಟರ್ ಗಿರೀಶ್ ಅಂತ ಅವ್ರು ತಗೊಂಡ್ಬಂದಿದ್ದು. ಹೌದಾ? ಅವರಿಂದ ನಮಗೆ ಕೊಟ್ಟಾರೆ. ಹಾ. ನಾವು ಇದು ಮಾಡಕ್ ಕುಂತಿದ್ 3ನೇ ಹಬ್ಬ. ಡ್ರ್ಯಾಗನ್ ಅಂತ ನೋಡ್ರಿ ಅದು. ಓ ಹಿಂದಿನವ್ರು ಹೆಸರ್ತೈತಿ ಮುಂದಿಂದು. ಬಟ್ ಬರ್ರಿ ಕೇಳೋಣ ಡ್ರ್ಯಾಗನ್ ಇಂದ ಸ್ಪೆಷಾಲಿಟಿ ಏನೈತೆ ಅನ್ನೋದು ಕೇಳೋಣ. ಅಣ್ಣ ತಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಗಂಟೇರ್ ಅಂತ ಹೇಳ. ಮನೋಜ್ ಗಂಟೇರ್ ಅಂತನ. ಅಣ್ಣ ಏನು ಹೋರಿದ ಸ್ಪೆಷಾಲಿಟಿ ಏನಣ್ಣ? ಹೋರಿ ಸ್ಪೆಷಾಲಿಟಿ ಅನ್ನಕ್ಕೆ ಅಣ್ಣ, ಹೋರಿ ಚಿಕ್ಕ ಹುಡ್ರು ಕೂಡ ನೀ ಹಿಂಗ ನೋಡಿ ಹಿಂಗ ಕೈ ಬಿಟ್ಟು ನಿಂತ್ಕೊಂಡ್ರೆ ಹೊಟ್ಟೆ ಏನು ಮಾಡಂಗಿಲ್ಲ, ಯಾರಿಗೆ ಏನು ಮಾಡಂಗಿಲ್ಲ. ಕಾಲ ಮಕ್ಕಂಡ್ರೆ ಏನು ಮಾಡಂಗಿಲ್ಲ. ಅಲ್ಲ ಮತ್ತೆ ಈ ಲೆಕ್ಕ ಸಾಧು ಐತಿ ಅಂದ್ರೆ ಹಬ್ಬ ಹೆಂಗ್ ಮಾಡ್ತೈತಿ ಇದು? ಹಬ್ಬ ನೀವ ನೋಡ್ರಣ ಲಕ್ಕಣದಾಗ, ನಾವಂತ ನೋಡೇವಿ. ಈಗ ಎಷ್ಟನೇ ಹಬ್ಬ ಇದೆ ಇದಕ್ಕ? ನೀವ ನೋಡ್ತಿರಲ್ಲ, ಇದು ಕರ್ನಾಟಕದಾಗ 2ನೇ ಹಬ್ಬ. ಮಲ್ಲೂರ್ ಹಬ್ಬಕ್ಕೆ ಹಾಕಿದ್ವಿ, ಮಳಿ ಬಂದ್ರಿಂದ ಒಂದ ರೌಂಡ್ ಬಿಟ್ಟಿದ್ವಿ. ಅಲ್ಲೇ ಟಾಪ್ ಸ್ಪೀಡ್ ಬಂದಿತ್ತು ಹೋರಿ, ಚೆನ್ನಾಗಿ ಬಂದಿತ್ತು. ಮನ್ಯಾಗ ಸಾಕಿದ್ದ ಅಥವಾ ಹೊರಗಡೆಯಿಂದ ತಂದಿದ್ದ? ತಮಿಳ್ನಾಡಿಂದ ಬಂದಿದ್ದ. ತಮಿಳ್ನಾಡು. ಯಾರ್ದಿದ್ದು ಹೋರಿ? ಇದು ನಮ್ಮ ಫ್ರೆಂಡಿಂದ ಹೋರಿ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಒಂದು ಹಳ್ಳಿ ಚುಚ್ಚುಗುಂಡೆ ಅಂತ ಒಂದು ಹಳ್ಳಿ ಇದು. ಎಸ್ಆರ್ ಕಿಂಗ್ ಅಂತ ಹೊಸ ಹೋರಿ ಇನ್ನು ತಂದು ಒಂದು 2-3 ತಿಂಗಳಾಗಿದೆ, ದೀಪಾವಳಿ ತಂದಿರೋದು. ಎಲ್ಲಿಂದ ತಂದಿದ್ರಿ? ನಾವಿಲ್ಲಿ ಆರ್ನಳ್ಳಿಯಿಂದ ತಂದಿದ್ದು ಅಣ್ಣ ಇದು. ಆರ್ನಳ್ಳಿನಾ? ಇಲ್ಲಿ ಶಿವಮೊಗ್ಗದ ಹತ್ರ ಆರ್ನಳ್ಳಿ ಐತೆ, ಅಲ್ಲಿಂದ ತಂದಿರೋದು ಹೋರಿ. ಹೊಸ ನಂಬಿಕೆ ಅಣ್ಣ. ನಾವು ಇಷ್ಟು ದಿನ ಬಕ್ಕ ಹೋರಿ ಕಟ್ಟಿ ಹಬ್ಬ ಮಾಡ್ತಾ ಇದ್ವಿ. ಒಂದು ಪಿಪಿ ಹೋರಿ ಕಟ್ಬೇಕನ್ನೋ ಒಂದು ಆಸೆ ಇತ್ತು. ಚಟ್, ಇದಕ್ಕೆ ಚಟ್ ಅಂತಾರಂತೆ ವೀಕ್ಷಕರೇ. ಆ ಚಟ್ ಲೆವೆಲ್ ಆಗೈತಿ. ಬಟ್ ನೋಡೋಣ ಬರ್ರಿ ಮುಂದ್ ಪಿಪಿ ಕಟ್ತಾಗಿದ್ರ ಕತ್ತು ಗಮ್ಮತ್ ಹೆಂಗಿರ್ತೈತಿ ಅಂತ ಬರ್ರಿ ಬರ್ರಿ. ಕಣದಿಂದ ಹೋರಿನ ಹೆಂಗ್ ಬಿಡ್ತಾರ ಅನ್ನೋದ ನಾವು ಭಾಳ ಹತ್ರದಿಂದ ನೋಡೋಣ, ಮಜಾ ತಗೋಣ. ಯಾಕಂದ್ರೆ ನೀವಂದ್ರು ಬಂದು ಹಟ್ಟಿ ಹಬ್ಬ ನೋಡಕ್ ಆಗ್ತಾ ಇಲ್ಲ, ನಾ ತೋರಿಸ್ತಾ ಇದೀನಿ ನೋಡ್ರಿ. ಕಣದಿಂದ ಹೋರಿ ಹಿಂಗ್ ಬಿಡ್ತಾರ, ಹೋರಿ ಹಿಂಗ್ ಓಡೋಕು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ರೈತ
ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ ಇದು ಸರಿಯಾಗ್ಲಿಲ್ವೇ ಇಲ್ಲ ಬೇಕು
ಬೆದರಿಸೋ ಹಬ್ಬ ಅಂದ್ರೆ ಹಿಂಗ್ ನಡೀತೈತಿ, ಹಿಂಗ್ ಮಜಾ ಇರ್ತೈತಿ. ಸಾವಿರಾರು ಜನ ಬರ್ತಾರ. ರಾಜ್ಯ ಮಟ್ಟದ ಹಬ್ಬ ಇದ್ದಾಗ ಲಕ್ಷ ಗಂಟಲೆ ಜನ ಸೇರ್ತೈತಿ. ರಾಜ್ಯದ ವಿವಿಧೆಡೆ ಭಾಗದಿಂದ ಮತ್ತೆ ಹೊರ ರಾಜ್ಯದಿಂದನೂ ಏನಪ್ಪ ಹೋರಿಗಳು ಬರ್ತವೆ. ಬಟ್ ಅಂದ್ರೆ ನಾನು ಇವಾಗ ಏನಂದ್ರೆ ಅನೌನ್ಸ್ಮೆಂಟ್ ಮಾಡುವಂತ ಕಂಚಿಯಲ್ಲಿದ್ದೀನಿ. ಏನ್ ಹೇಳಿ, ಫುಲ್ ಪೈಸಾ ವಸೂಲ್ ಅಂಡ್ ಎಂಟರ್ಟೈನ್ಮೆಂಟ್. ನೀವು ನೋಡಿ ವಿಡಿಯೋನ ಎಂಜಾಯ್ ಮಾಡಿ. ಇದು ನನಗೆ ಆಕ್ಚುಲಿ ಏನಪ್ಪ ಬೇಕಾಗಿರೋದು. ಅದಕ್ಕಾಗಿ ನಾನು ಈ ವಿಡಿಯೋನ ನಿಮ್ಗಾಗಿ ತಗೊಂಡ್ಬರ್ತಾ ಇದ್ದೇನೆ. ಚಾನಲ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಣ್ತಮ್ಮ ಅಕ್ಕಂಗೆ ಇಲ್ಲಿ ನಮ್ಮ ಎದುರಿಗೆ ಒಬ್ಬ ನಿಧಾನೆ ರಾಜ್ಕುಮಾರ್ ಅಂತೀವ. ಅಣ್ಣ ಎಷ್ಟು ಹಬ್ಬ ಮಾಡಿದೆ ಈಗ ತಂದಾಗಿದ್ದ ಒಂದು 7-8 ಹಬ್ಬ ಮಾಡೀವಿ. ಅಣ್ಣ ಬಹುಮಾನ ಏನಾರು ಹೊಡೆದೈತಾ? ಬಹುಮಾನ ಭಾಳ ಕಡೆ ಹೊಡೆದಿದೆ. ಹೊಡೆದೈತಿ. ಬಂಪರ್ ಕೊಡಂಗೆ ಹೋಗತ್ತೆ, ಇನ್ನೂವರೆಗೂ ಕೊಟ್ಟಿಲ್ಲ. ಅಲ್ಲ, ಇನ್ನೂ ಅನುಭವ ಆಗ್ಬೇಕು ಚಿಕ್ಕದು. ಅಣ್ಣ ಮತ್ತೆ ಹೆಂಗನೆ ಹಬ್ಬಕ್ಕೆ ಬಂದಿದ್ರಲ್ಲ, ಎಷ್ಟೇ ಇವಾಗ ಬಿಡ್ತಾ ಇರೋದು? ಈಗ 2ನೇ ಟ್ರಿಪ್. ಓಕೆ ಓಕೆ, ಆಲ್ ದ ಬೆಸ್ಟ್ ಬ್ರೋ. ಬರ್ರಿ क्या सीन है। ರಾಸನ ಬೆಳೆಸೋಣ ಬನ್ನಿ. ನನಗೇನಪ್ಪ ಅಂದ್ರೆ ಮೇಲ್ಗಡೆ ಹತ್ಲಿಕ್ಕೆ ಸಹಾಯ ಮಾಡ್ಯಾರ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಬರ್ರಿ ಇವಾಗ ಏನಂದ್ರೆ ಹೋರಿ ಇಲ್ಲಿಂದ ಏನಪ್ಪ ಕಡ್ದ ಹೋಗ್ತಾವ. ಅಣ್ತಮ್ಮ ಸೈಡ್ ಅಕ್ಕಂಗಿ ನೋಡ್ರಿ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಹೋರಿ ನಮ್ಮ ಕಂಟ್ರೋಲ್ ಇರ್ತಾವ. ಇಲ್ಲಿಂದ ಹೋದ್ಮೇಲೆ ಔಟ್ ಆಫ್ ಕಂಟ್ರೋಲ್ ಆಗ್ತಾವ. ಬರ್ರಿ ನೋಡ್ರಿ, ಹೊಂಟೈತಿ ಹಿಡ್ಕೊಂಡು ಹೊಂಟಾವ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಭಾಗದಾಗ ಹಿಂಗ್ ಹಟ್ಯಪ್ಪ ನಡೀತೈತಿ. ಲಕ್ಷ ಲಕ್ಷ ಸಾವಿರಾರು ಜನ ಬರ್ತಾರ. ನಮಗೂ ಕ್ರೇಜ್ ಐತೆ. ಮುಂದಿನ ತಿಂಗಳು ಮತ್ತೆ ಲಾಸ್ಟ್ ಮುಗಿಯೋ ಟೈಮಿಗೆ ಬಂದ್ರಿ ಹಬ್ಬ ಮಾಡೋದು ಬಹಳ ಅಚ್ಚುಕಟ್ಟಾಗಿ ಹಬ್ಬ ಮಾಡ್ತಾರೆ. ನಾನು ಈ ಹಬ್ಬಕ್ಕೆ ಬರೋಕೆ 4-5 ವರ್ಷ ಮೇಲೆ ಆಯ್ತು. ಇವತ್ತು ನಾವು ಬೇರೆ ಕಡೆ ಹೋಗಿದ್ದಿದ್ರು ಲಾಸ್ಟ್ ಹಬ್ಬ ಮುಗಿಯೋ ಟೈಮಿಗೆ ಆದ್ರೆ ಈ ಹಬ್ಬಕ್ಕೆ ಬಂದಿದ್ದೇನೆ. ಕೆಲವೊಳ್ಳೆ ಹಬ್ಬಕ್ಕೆ ನಾವು ಪ್ರತಿ ವರ್ಷ ಬಂದಿದ್ದೀವಿ. ಊರಿನ ಕಮಿಟಿಗೆಲ್ಲ ಒಳ್ಳೆಯದಾಗಲಿ, ಬಂದಂಥವ್ರಿಗೆಲ್ಲರೂ ಸರಿ ಅಣ್ಣ. ನೆಕ್ಸ್ಟ್ ನಮ್ಮ ಭೇಟಿ ನಿಮ್ಮೂರಾಗ ಸಿಗೋಣ ಅಣ್ಣ. ನಿಮ್ಮ ಬಾಯಿಂದಾನೆ ಹೇಳಿದ್ರಿ ನೆಕ್ಸ್ಟ್ ಮೂರಪ್ಪ ಯಾವ ಡೇಟಿಗೆ? ಡೇಟ್ ಫಿಕ್ಸ್ ಮಾಡಿಲ್ಲ, ಮುಂದಿನ ತಿಂಗಳ ಊರಲ್ಲೆಲ್ಲ ಗದ್ದಿ ನೆಟ್ಟಿ ಕೊಯ್ಯ ಹೋದವು. ರೈತರ ನೆಟ್ಟಿ ಹಾಳು ಮಾಡಿ ನಾವು ಮಾಡಬಾರ್ದಲ್ಲ, ಎಲ್ಲ ಗದ್ದಿ ಕೊಯ್ತಾರೆ. ಮುಂದಿನ ತಿಂಗಳ ಮಾಡ್ತೇನೆ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಎಲ್ಲ ಅಭಿಮಾನಿಗಳು ಮುಂದಿನ ತಿಂಗಳು ಹಾಕ ನಿಮಿಷ ಇದ್ರ ಬಗ್ಗೆ ಕಿರು ಪರಿಚಿತವಾಗಿ ಹೇಳ್ತೀನಿ. ಹೇಳಕ್ಕ. ನಿನ್ ಕ್ವಶನ್ ಕೇಳ್ಬೇಕಲ್ಲ. ನಾ ಕೇಳೋದೇನು ಏನಪ್ಪ ಹೋರಿ ಬಗ್ಗೆ ನೀ ಹೇಳ್ತೀನಿ ಅನ್ಬಿಟ್ಟೆ. ಹಿಂಗ ಯಾಕೆ ತಮ್ಮ ಹೆಸರು ಹೇಳಿ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಆರಾಧ್ಯ ಅಂತ ಹೇಳ್ಬಿಟ್ಟು ನಾನು ಹೋರಿ ಹಬ್ಬದ ಅಪ್ಪಟ ಅಭಿಮಾನಿ. ಇವಾಗ ನಾನು ಕರ್ನಾಟಕದಲ್ಲಿ ನಾನು ಒಂದು ಓನ್ ಆಗಿ ನಾನು ಮನದಾಳದ ಮಾತು ಹೇಳ್ತೇನೆ. ಮೊದಲು ಮಂಗಳಮುಖಿಯರು ಅಂದ ತಕ್ಷಣ ಚಕ್ಕ ಅಂತ ಕರಿತಿದ್ರು, ಹೌದಾ? ಇವಾಗ ನಾನು ಎಲ್ಲೋ ಹೋದ್ರು ಕೂಡ ಹೋರಿ ಹಬ್ಬದ ರಾಣಿ, ಹೋರಿ ಹಬ್ಬದ ಯುವರಾಣಿ, ಹೋರಿ ಹಬ್ಬದ ಬಗ್ಗೆ ನೀನು ವಿಡಿಯೋ ಮಾಡ್ತೀಯ, ಡೈಲಾಗ್ ಅಂತ ಹೇಳ್ತೀಯ. ನನ್ಗೇನು ಗೊತ್ತಾ, ಇವ್ರ ಆಶೀರ್ವಾದ ಆಮೇಲೆ ಜನರ ಅನುಕಂಪದಿಂದ ಇವಾಗ ಒಂದು 30,000 ಫಾಲೋವರ್ಸ್ ಇದ್ದಾರೆ. ಇನ್ನೂ ಬೆಳೀತಾ ಇದ್ದೀನಿ. ಆಮೇಲೆ ಅದೇ ರೀತಿ ನಮ್ಮ ನಾಡ ಹಬ್ಬ ಆದಂತಹ ಹೋರಿ ಹಬ್ಬನ ಬೆಳೆಸೋಣ, ಉಳಿಸೋಣ. ಗೋರಕ್ಷಣೆ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೊಣೆ. ಮನೆಯಲ್ಲೇ ಹುಟ್ಟಿ ಮನೆಯಲ್ಲೇ ಬೆಳೆದು ಕರ್ನಾಟಕದ ಇತಿಹಾಸದಾಗ ಪ್ರಪ್ರಥಮ ಬಾರಿಗೆ ಜರ್ಸಿ ಹೋರಿ ಹಬ್ಬ ಮಾಡ್ತಿತ್ತಂದ್ರೆ ಅವನೇ ನನ್ನ ಮಾಗಡಿಯ ಮಾಣಿಕ್ಯ. ಇದೆಷ್ಟೇ ಹಬ್ಬ ಇದು ಮಾಡ್ತಾ ಇರೋದು? ಜರ್ಸಿ ಅಲ್ಲ, ಜಾತಿಯದ ಜಾತಿಯನ್ನ. ಇದು ಒಂದು. ಆಮೇಲೆ ಪ್ರತಿಯೊಂದು ಏನೈತಲ್ಲ ನಮ್ಮ ಕರ್ನಾಟಕದಾಗ ಏನೈತಲ್ಲ, ಇವನ್ ಕೂಡ ಮನೆಯಲ್ಲೇ ಹುಟ್ಟಿ ಬೆಳೆದ್ರೆ PP ಸುಲ್ತಾನ್ ಅಂತ ಹೆಸರು ಮಾಡಿದಾನ. ಆಲ್ಮೋಸ್ಟ್ ವರ್ಷದಾಗ ಒಂದು 20 ಹಬ್ಬ ಮಾಡಿರ್ತಾರ. ಆದ್ರೆ ನಿಯತ್ತಿಂದ ಬಹುಮಾನ ಕೊಡಲ್ಲ. ನಾವೇ ಅಭಿಮಾನಿ, ನಮ್ಮ ಮನೆ ಗೆದ್ದ ನೋಡಿ. ರತ್ನ ಅಂತ, ಯುವರತ್ನ ಅಂತ. ಬನ್ನಿ ಆ ಹೋರಿ ಬಗ್ಗೆ ಸ್ವಲ್ಪ ಮಾತಾಡ್ಸ್ಬಿಟ್ಟು ಡೀಟೇಲ್ಸ್ ಕಲೆಕ್ಟ್ ಹಾಕೋಣ. ನೋಡ್ರಿ ವೀಕ್ಷಕರ, ಹೆಂಗಪ್ಪ ಅಂದ್ರ ಇವಾಗ ಇಲ್ಲೊಂದು ಹೋರಿದ ಕ್ರೌಡ್ ಹಿಂಗ ಐತಿ. ಆಕ್ಚುಲಿ ಏನಪ್ಪಾ ಅಂದ್ರೆ ಅಭಿಮಾನಿಗಳು ಫೋಟೋ ಅದನ್ನ ಹೊಡ್ಕೊಂಡು ಹೋಗ್ತಾ ಇದಾರ. ಹಂಗ ಪ್ರತಿಯೊಂದು ಹೋರಿಗೂ ಅವ್ರದೇ ಆದಂತ ಏನಪ್ಪಾ ಅಂದ್ರೆ ಅಭಿಮಾನಿಗಳು ಬಳಗ ಇರ್ತೈತಿ. ಹಂಗಂತ ಇಲ್ಲೊಂದು ಐತಿ, ನಾವು ಬರ್ರಿ ನೋಡೋಣ. ಹೆಂಗಂತಣ ಹಬ್ಬ? ಸೂಪರ್. ಮತ್ ಮುಂದಿನ ಹಬ್ಬಕ್ಕೆ ಎಲ್ಲಿ ಹೋಗ್ಬೇಕಂತ ಮಾಡಿರಿ? ಎಲ್ಲಿ
ನಮ್ಮ ರೈತಾಪಿ ವರ್ಗರಿಗೆ ಏನು ಹೇಳನ್ರಿ ವೀಕ್ಷಕರ, ಹೋರಿ ಅಂದ್ರೆ ಜೀವ, ಅದ್ರೊಳಗೆ ಬೇರೆ ಹೋರಿ ಹಬ್ಬ ಅಂದ್ಬಿಟ್ರೆ ಮುಗ್ದ ಹೊತ್ತು ಜೀವ ಕೊಡ್ತಾರ ಈ ಹಬ್ಬಕ್ಕಾಗಿ. ಬಟ್ ಆದ್ರೆ ಇವತ್ತೇನಪ್ಪ ಅಂದ್ರೆ ಅಂಥ ಅಹಿತಕರ ಘಟನೆ ಏನೂ ನಡೆದಿಲ್ಲ, ಭಾಳ ಖುಷಿ ಆಯ್ತು. ಬಟ್ ಬೇಗನೆ ಏನಪ್ಪ ಅಂದ್ರೆ ಹಬ್ಬನೂ ಬೇಗ ಮುಗಿಸ್ಬಿಟ್ರು. ಇರಲಿ, ಎಲ್ಲ ಸುಖಕರವಾಗಿ ಅಂತ್ಯ ಆಯಿತು. ಬಟ್ ನಾನಂತೂ ಭಾಳ ನಿರಾಸೆಯಿಂದ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಪ್ರೈಸ್ ಕೊಡೋದನ್ನ ನಿಮಗೆಲ್ಲ ತೋರ್ಸೋದಾಗಲಿಲ್ಲ. ನೋಡ್ರಿ, ಹಬ್ಬ ಕಂಪ್ಲೀಟ್ ಆಯ್ತು. ಹಿಂಗಾಗಿ ಹೋರಿಗಳನ್ನ ಲೋಡ್ ಮಾಡ್ಕೊಂಡು ಹೋಗ್ತಾ ಇದಾರ. ಅಣ್ಣ, ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇತ್ತು ಹೋರಿ? 2 ವರ್ಷ. ಓಕೆ, ಹೋರಿಗೂ 2 ವರ್ಷ ಫ್ಯೂಚರ್ ಐತ್ ನೋಡ್ರಿ ವೀಕ್ಷಕರೇ. ಈ ಹಬ್ಬ ಏನಪ್ಪಾ ಇವಾಗ ನೋಡ್ತಾ ಇದ್ರಲ್ಲ, ಯಾವ್ದಂದ್ರಿ ಹೋರಿ ಹೆಸರು? ಓಕೆ, 2 ವರ್ಷದ ಇನ್ನೂ ಏನಪ್ಪಾ ಅಂದ್ರೆ ಕರ. ಬಟ್ ಏನಪ್ಪಾ ಅಂದ್ರೆ 1 ಟೈಮ್ ಬಿಟ್ಟಿದಾರಂತೆ. ಏನಪ್ಪಾ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಇವತ್ತು ಒನ್ ಟೈಮ್ ಅಷ್ಟೇ. ಅವ್ರ ಲೈಫ್ ನಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಹಬ್ಬ, ಅದು 1 ಟೈಮ್ ಓಡಿದೆ ಅಷ್ಟೇ. 2ನೇ ಸಲ. ಈ ಹಬ್ಬದ ಬಗ್ಗೆ ಏನಂತೀರಿ? ಚಿಂದಿ